ಶಿವಾಯ. ಏನಕ್ಕೆ ನಾನು ಆನ್ಲೈನು ನನಗೆ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಏನಕ್ಕೆ ನಂಗೆ ಆನ್ಲೈನ್ ಅಂದರೆ ನನಗೆ ಭಯ. ಯಾವ ಟೈಮು ಮನುಷ್ಯನ ಎಲ್ಲಿ ಕರ್ಕೊಂಡೋಗುತ್ತೆ, ಎಲ್ಲಿ ಬೀಳಿಸುತ್ತೆ, ಎಲ್ಲಿ ಮುಳುಗಿಸುತ್ತೆ, ಎಲ್ಲಿ ಎಬ್ಬರಿಸುತ್ತೆ ಅಂತಲೇ ಗೊತ್ತಿಲ್ಲ. ಎಲ್ಲೆಲ್ಲಿ ಮೋಸ ಹೋಗುತ್ತೆ, ಎಲ್ಲೆಲ್ಲಿ ಒಳ್ಳೇದಾಗುತ್ತೆ, ಒಳ್ಳೆಯವ್ರು ಎಲ್ಲಿ ಬರ್ತಾರೆ, ಕೆಟ್ಟದ್ದು ಎಲ್ಲಿ ಬರ್ತಾರೆ, ಒಳ್ಳೆಯವರು ಕೆಟ್ಟದ ಮುಖ ಹಾಕ್ಕೊಂಬರ್ತಾರೆ, ಕೆಟ್ಟವರು ಒಳ್ಳೆಯವ್ರ ಮುಖ ಹಾಕ್ಕೊಂಬರ್ತಾರೆ, ನನಗೆ ಗೊತ್ತಿಲ್ಲ. ಆದರೆ ನಾನು ಬರೀತೀನಿ, ಯಾವತ್ತೂ ವೀಡಿಯೋಸ್ ಮಾಡಿಲ್ಲ, ಯಾವತ್ತೂ ನಾನು ಅದು ಪ್ರಯತ್ನವೂ ಪಟ್ಟಿಲ್ಲ. ಒಂದು ಬರವಣಿಗೆ ಬರೀಬೇಕಂದ್ರೆ ನಿರ್ದೇಶನ ಮಾಡಲೇಬೇಕಾಗುತ್ತೆ ಅನ್ನೋ ಎಲ್ಲರೂ ಮನಸ್ಸಲ್ಲಿದೆ. ಆದರೆ ಬರವಣಿಗೆನೇ ಬೇರೆ, ನಿರ್ದೇಶನನೇ ಬೇರೆ. ಓಕೆನಾ? ನಿರ್ದೇಶನ ಅನ್ನೋದು ಒಂದು ವಿಜುವಲ್ಸ್, ಬರವಣಿಗೆ ಅನ್ನೋದು ಒಂದು ಜೀವ. ಓಕೆನಾ? ಅದಕ್ಕೆ ನನ್ನ ಸ್ನೇಹಿತ ಇನ್ನೊಬ್ಬ ಇದ್ದಾನೆ, ಕಾಲೇಜ್ ಮೇಟ್, ನನಗಿಂತ ಒಂದು 4 ವರ್ಷ ಚಿಕ್ಕವನು. ಆದರೂ ನನ್ನ ಸೋಲ್ಮೇಟ್ ಥರ ಅವನು, ತುಂಬ ಸೋಲ್ಮೇಟ್ ಅವನು. ಯಾವುದೇ ಕಷ್ಟದಲ್ಲಿದ್ದರು, ಯಾರೂ ಇಲ್ಲ ಅಂದರು ಪಟ್ಟಂತ ಬರ್ತಾನೆ. ಫೋನ್ ಹಾಕಿದ್ರು ಇಲ್ಲ ನೆನೆಸ್ಕೊಂಡ್ರು ಬರ್ತಾನೆ. ಇವಾಗ ಶಶಿ ಯಾವ ಥರ ಭರತ್ ಅನ್ನೋನು ಅಷ್ಟೇ. ಅವನು ಪರಿಚಯ ಆಗಿ ನಮಗೆ ಆಯಿತು ಒಂದು 14-15 ವರ್ಷ ಅವನು 14 ವರ್ಷ ಆಯಿತು ಅವನು ಪರಿಚಯ ಆಗಿ. ಓಕೆ, ಭರತ್ ಅಂದ್ಬಿಟ್ಟು ಬೆಂಗಳೂರಲ್ಲಿರೋದು. ಓಕೆನಾ? ಅವನೇನಂದ, ನೀನು ಹೋಗ್ತಾ ಇದೆಯಾ ಮಚ್ಚ, ನಿನ್ನ ಜೀವನ ಹಳೆ ಕಥೆಗಳನ್ನು ಮರೆಯೋಕ್ಕಾಗಲ್ಲ. ನಮ್ಮಮ್ಮನೂ ಅದೇ ಹೇಳಿದ್ದು, ಮರೆಯೋಕ್ಕಾಗಲ್ಲ. ಅದು ಯಾರ ಕೈಯಿಂದನೂ ಸಾಧ್ಯ, ಮರುವು ಅನ್ನೋದು ಸಾಧ್ಯನೇ ಇಲ್ಲ. ಓಕೆನಾ? ಅದನ್ನೇ ನೀನು ಯಾರ್ಯಾರಿಗೆ ಏನೇನು ಕತೆ ಹೇಳಿದ್ಯಾ, ನಿನ್ನ ಬರವಣಿಗೆ ಮೂಲಕ ಯಾರ್ಯಾರಿಗೆ ಏನೇನು ತಿಳಿಸಿದ್ಯಾ. ಓಕೆನಾ? ಯಾರೂ ಒಪ್ಕೊಂಡಿಲ್ಲ, ಇದುವರೆಗೂ ಯಾರೂ ಒಪ್ಕೊಂಡಿಲ್ಲ ನನ್ನ ಬರವಣಿಗೆನ. ನಿನ್ನ ಕಥೆನ ನೀನು ಹೇಳ್ಕೊಂಡು ಹೋಗು. ನೀನು ಬರೆದಿರೋ ಕಥೆನೇ ನೀನು ಹೇಳ್ಕೊಂಡು ನಿನ್ನ ದೇವ್ರನ್ನ ಮುಟ್ಟೋಷ್ಟೊತ್ತು ನೀನು ಎಲ್ಲಾನ ಒಂದು ಜಾಗದಲ್ಲಿ ಗೆದ್ದಿರ್ತೀಯ. ಪೂರ್ತಿ ಗೆಲ್ಲೋದು ಬೇರೆ, ದಿನ ಗೆಲ್ಲೋದು ಬೇರೆ. ಓಕೆನಾ? ಅದನ್ನೇ ಅವನು ಹೇಳಿದ್ದು. ಅದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ, ವೀಡಿಯೋಗಳು ಮಾಡ್ತಾಯಿದ್ದೀನಿ. ನಿಮಗೆ ಮುಂದೆ ಹೋಗ್ತಾ ಒಳ್ಳೊಳ್ಳೆ ಕಥೆಗಳನ್ನು ನಿಮಗೆ ನಾನು ಹೇಳ್ತೀನಿ. ನನ್ನ ಬರವಣಿಗೆಯಲ್ಲಿ ಬರೆದಂತಹ ಕಥೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲನ ಏನಾದ್ರು ತಪ್ಪಿದರೆ ನಮ್ಮನ್ನು ಕ್ಷಮಿಸಿ.